ಈ ಸ್ಕಿಟ್ ನ ತುಂಬಾ ಎಂಜಾಯ್ ಮಾಡ್ತಿದ್ದು ನಮ್ಮ ಗುರು ಸರ್. ಈ ತರದ ಇವೆಂಟ್ ಪ್ಲಾನ್ ಇದ್ರೆ ಏನ್ ಗತಿ ಸರ್, ಹೇಗಿತ್ತು ಈ ಸ್ಕಿಟ್? ಸೂಪರ್ಗಿಂತ ಜಾಸ್ತಿ ಇದೆ ಸ್ಕಿಟ್ಟು. ಅದು ಎಷ್ಟು ಚೆನ್ನಾಗಿತ್ತು ಅಂದ್ರೆ ಪಾಪ ನನಗೆ ಒಂದನ್ಸ್ತು, ಹೆಣದ ಪಾರ್ಟ್ ಮಾಡೋರ್ಗೆ ಎಷ್ಟು ಕಷ್ಟ ಇದೆ ಅಂತ ಗೊತ್ತಾಯ್ತು ಅಲ್ವಾ ಸರ್? ಇಷ್ಟು ಕಾಮಿಡಿ ಇರುವಾಗ ನಗದೇ ಇರೋದು ಹೆಂಗೆ ಅಂತ. ಪಾಪ ಹೆಣನು ಎಲ್ಲ ಬಿಟ್ಟು ಮುಂದೆ ಬಂದು ಡ್ಯಾನ್ಸ್ ಮಾಡಿ ಮತ್ತೆ ಕೆಳಗೆ. ಆ್ಯಕ್ಚುಲಿ ಅಫ್ಕೋರ್ಸ್ ಜಗ್ಗಪ್ಪ ನನ್ನ ಫೇವ್ರೇಟು, ಅಮೇಝಿಂಗ್ಲಿ ಟ್ಯಾಲೆಂಟೆಡ್. ನಮ್ಮ ಡೋಲೋ ಫಸ್ಟ್ ಟೈಮ್ ಸ್ಟೇಜಲ್ಲಿ. ಹೌದು ಸರ್, ಡೋಲೋ 650 ಬಂದು ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್. ಹೌದು, ಇನ್ಫ್ಲೂಯೆನ್ಸರ್ಗೆ ಡೋಲೋನೇ ಕೊಡೋದು. ಇನ್ಫ್ಲೂಯೆನ್ಸ್ ಅಂದ್ರೆ ಫ್ಲೂಗೆ ಡೋಲೋನೇ ಕೊಡೋದು. ಐ ಥಿಂಕ್ ಕರೆ ಆಕ್ಚುಲಿ ಚೆನ್ನಾಗಿ ಮಾಡಿದ್ವಿ. ಆಕ್ಚುಲಿ ಫಾರ್ ದ ಫಸ್ಟ್ ಟೈಮ್ ಇಟ್ ವಾಸ್ ರಿಯಲಿ. ನಾನು ಐ ಥಿಂಕ್ ಲೈವ್ ನೋಡಿಲ್ಲ. ಬೋತ್ ಎಂಟ್ರೀಸ್ ಸೂಪರ್. ಸ್ವಾಪ್ ಮಾಡಿದ್ದು ಯಾವುದು ಎಂಟ್ರಿ ಪಲ್ಲಕ್ಕಿ ಮತ್ತೆ ಹೆಣ ತರೋದು, ಇದು ಒಂಥರ ಹೈ ಬಜೆಟ್ ಇವೆಂಟು. ಅದನ್ನ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ಯಾ ವರುಣ್, ತುಂಬಾ ಚೆನ್ನಾಗಿ ಮಾಡಿದೆ ಇವೆಂಟ್. ಥರೋಲಿ ಎಂಜಾಯ್. ಗುಡ್, ಥ್ಯಾಂಕ್ ಯು ಗುರು ಕಿರಣ್ ಸರ್. ಇದೇನಂದ್ರೆ ಒಂದು ಲೋ ಬಜೆಟ್ ಅಲ್ಲಿ 2 ಕಾರ್ಯಕ್ರಮಗಳನ್ನ ಮಾಡಿದಂತ ಜಗತ್ ಕಿಲಾಡಿ ನಮ್ಮ ಜಗ್ಗ. ನಿಜವಾಗ್ಲೂ ಆ ಐಡಿಯಾನೇ ಹ್ಯಾಟ್ಸ್ ಆಫ್ ಕಣ. ಅಂದ್ರೆ ಇವ್ರಿಗೆ ಹಾಕಿದ್ರೆ ಅದು ಅಕ್ಷತೆ, ಇವ್ರ ಬಾಯಿಗೆ ಹಾಕಿದ್ರೆ ಅಕ್ಕಿ ಕಾಳು, ಇವ್ ಕಿವಿಗಿಟ್ರೆ ಸೀತ, ಮೂಗಲ್ಲಿಟ್ರೆ ಗೋತ. ಜಗಪ್ಪ, ಸ್ಕ್ರಿಪ್ಟ್ ಏನೇ ಇರಲಿ, ಡೈಲಾಗ್ಗಳು ಅವ್ರು ಏನೇ ಬರ್ದಿರ್ಲಿ, ನೀವು ಹಿಡಿಯೋಂಥ ಸ್ಪೀಡ್ ಮ್ಯಾಚ್ ಮಾಡೋದಕ್ಕೆ ನನ್ನ ಪ್ರಕಾರ ಕಿರುತೆರೆಯಲ್ಲಿ ಯಾವ ಕಲಾವಿದರಿಂದನೂ ಸಾಧ್ಯ ಇಲ್ಲ ಜಗಪ್ಪ. ಆ್ಯಂಡ್ ವರ್ಣ, ನಮ್ಮ ಸರಿಗಮಪ ಕಾರ್ಯಕ್ರಮದ ಹೆಮ್ಮೆಯ ಸಿಂಗರ್, ಎಷ್ಟು ಬ್ಯೂಟಿಫುಲ್ ಆಗಿ ಹಾಡ್ತಾರೆ. ಬಟ್ ಆ ಕಾಮಿಡಿ ಸ್ಕಿಟ್ಟಲ್ಲಿ ಬ್ಲೆಂಡ್ ಆಗಿದ್ದು ನನಗೆ ಬಹಳ ಇಷ್ಟ ಆಯಿತು. ಇವತ್ತು ತುಂಬ ದೊಡ್ಡ ಸರ್ಪ್ರೈಸ್ ಆಗಿದ್ದು ನಮ್ಮ ಶಶಿ ಅವ್ರು ಬಂದಿದ್ದು. ಹಲೋ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮು, ಫೇಸ್ಬುಕ್ ಅಲ್ಲಿ ಎಷ್ಟು ವೈರಲ್ ಆಗಿದ್ರು ಇವರೆಲ್ಲ ಅಂತಂದ್ರೆ, ಅವ್ರು ಇವತ್ತು ಪಿಕ್ಚರ್ ಮಾಡ್ತಾ ಇದ್ದಾರೆ. ಶಿ ಇಸ್ ಆಕ್ಟಿಂಗ್ ಇನ್ ಅ ಮೂವಿ. ಶಶಿ ಅವರು. ಹೌದು, ಯಾವ ಮೂವಿ ಮಾ ಇದು? ಬಡನೂರ್ ಮನು ಅಣ್ಣವ್ರದ್ದು ಕುಲದಲ್ಲಿ ಕೀಳೆ ಆಗೋದು, ಅದ್ರಲ್ಲಿ ಓ, ಅವನು ಎಲ್ಲರನ್ನ ಹಾಕೊಂಡಿದ್ದಾರೆ. ವೆರಿ ಗುಡ್. ಆಲ್ ದ ವೆರಿ ಬೆಸ್ಟ್ ಶಶಿ ಅವರೇ. ಅಂಡ್ ಅವ್ರಿಗೆ ಎಷ್ಟು, ನಾನು ಐ ಥಿಂಕ್ ಸರ್ ನಿಮ್ಮ ವಿಡಿಯೋಗಳನ್ನು ಕೂಡ ನೋಡಿದಿರ. ಅವ್ರ ಹೆಸರು ರವಿ ಅವರು. ಅವರು ಅವರ ಹಳ್ಳಿ ಜೀವನ ಆಗಿರ್ಬೋದು, ಅವರ ಮನೆಯಲ್ಲಿ ಅವ್ರ ಹೆಂಡತಿ ಜೊತೆ ವಿಡಿಯೋಗಳು ಮಾಡಾಗಿರೋದು. ಸರ್, ನೀವ್ ಆಕ್ಚುಲಿ ಏನ್ ಮಾಡ್ಕೊಂಡಿರೋದು ಸರ್? ನಾನು BMTC ಡ್ರೈವರ್. ವಾಟ್? ಹೌದಾ? BMTC ಡ್ರೈವರಾ? ಡ್ರೈವರು ಕಮ್ ಕಂಡಕ್ಟರ್. ಡ್ರೈವರ್ ಕಮ್ ಕಂಡಕ್ಟರ್. ರವಿ ಅವರೇ ನಮಸ್ತೆ. ತಮಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಿಮ್ ವಿಡಿಯೋಗಳೆಲ್ಲ ನಾವು ನೋಡ್ತಿರ್ತೀವಿ, ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಈ ವೈರಲ್ ಸ್ಟಾರ್ಸ್ ಏನ್ ಇವತ್ತು ಬಂದಿದ್ದಾರೆ, ಅವ್ರ ಬಗ್ಗೆ ಕಿರು ಪರಿಚಯ ಬೇಕಾಗಿಲ್ಲ, ಎಲ್ಲಾರ್ಗೂ ಇದೆ. ಇವತ್ತು ನಮ್ ಬಗ್ಗೆ ಗೊತ್ತಿರುತ್ತೋ ಇಲ್ವೋ, ಅವರೆಲ್ಲರ ಬಗ್ಗೆ ಗೊತ್ತಿರುತ್ತೆ. ಶಶಿ, ಇವತ್ತು ನಿಮ್ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ? ಇಲ್ಲಿವರೆಗೂ ಬೆಳೆದು ಬಂದಿದ್ದೀರಲ್ಲ. ತುಂಬಾ ಖುಷಿ ಆಗುತ್ತೆ ಅಕ್ಕ. ಒಬ್ಬ ಮನುಷ್ಯ ಆಗಿ ಹುಟ್ಟಿದ್ಮೇಲೆ ಅವನು ಹೆಂಗ್ ಬೇಕಾದ್ರೂ ದುಡ್ಡು ಸಂಪಾದನೆ ಮಾಡ್ಬೋದು. ಆದ್ರೆ ನಾನು ಇಷ್ಟು ಚಿಕ್ಕ ವಯಸ್ಸಿದ್ದಾಗ್ಲೇನೆ ನನ್ನ ಹತ್ರ ಒಂದು ಹಣ ಇಲ್ಲ, ಆಸ್ತಿ ಇಲ್ಲ ಅಂದ್ರೂ ಕರ್ನಾಟಕದ ಜನತೆ ನಂಗೆ ಒಳ್ಳೆ ಹೆಸರು ಕೊಟ್ಟಿದೆ, ಒಳ್ಳೆ ಪ್ರೀತಿ ಕೊಟ್ಟಿದೆ. ನಾನು ಬಸ್ ಸ್ಟ್ಯಾಂಡ್ ಅಲ್ಲಿ ಹೋಗುವಾಗ ಸ್ವಲ್ಪ ಜನ ನನ್ನ ನೋಡಿ ಖುಷಿ ಪಡ್ತಾರೆ ಅಕ್ಕ, ಇನ್ನೊಂದ್ ಸ್ವಲ್ಪ ಜನ ರೇಗಿಸ್ತಾರೆ. ಓ, ಡೋಲೋ 650 ಅವಳೆ ಕಣೋ ಅಂತ. ಅವಾಗ ನಾನೇನು ಫೀಲ್ ಮಾಡ್ಕೊಳ್ಳಲ್ಲ, ನಂಗೆ ಒಂಥರ ಹೆಮ್ಮೆ ಇರುತ್ತೆ. ಪಾಪ ಅವ್ರು ಯಾವ್ಯಾವ ಟೆನ್ಷನ್ ಅಲ್ಲಿ ಹೋಗ್ತಾರೋ, ನನ್ ಮುಖ ನೋಡಿದ ತಕ್ಷಣ ಚಿಕ್ಕದಾಗಿ ಒಂದ್ ಸ್ಮೈಲ್ ಕೊಡ್ತಾರಲ್ಲ ಅಕ್ಕ, ಅದು ಯಾರಿಗೂ ಬರಲ್ಲ ಅಕ್ಕ. ಗ್ರೇಟ್ ಶಶಿ. ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಮನ್ನ ನೋಡಿದಂತ ವ್ಯಕ್ತಿತ್ವ, ನೀವ್ ಆಕ್ಚುಲಿ ಏನ್ ಮಾಡ್ಕೊಂಡಿದ್ದೀರಾ? ನಿಮ್ಮ ಹಿನ್ನೆಲೆ ಏನು? ನಿಮ್ಮ ಬದುಕಿನ ಪರಿಚಯ ಮಾಡ್ಕೊಡಿ ಪ್ಲೀಸ್. ಅಕ್ಕ, ನನ್ನ ಹೆಸರು ಬಂದು ಶಶಿರೇಖಾ ಅಂತ. ಕೋವಿಡ್ಗಿನ್ನ ಮುಂಚೆ ಇವಾಗ ಡೋಲೋ 650 ಶಶಿರೇಖಾ ಅಂತ ಮೆನ್ಷನ್ ಮಾಡ್ಬಿಟ್ಟಿದ್ದಾರೆ. ನಾನ್ ಬಂದು ವಿಡಿಯೋ ಆಗಕ್ಕೂ ಮುಂಚೆ ಪಾನಿಪುರಿ ಕೆಲ್ಸಕ್ಕೆ ಹೋಗ್ತಾ ಇದ್ದೆ, ಮನೆ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಅಕ್ಕ. ಇವಾಗ್ಲೂ ನಾನು ಈ ಕ್ಯಾಟ್ರಿಂಗ್ ಗಳಲ್ಲಿ, ಗೋಡನ್ ಗಳಲ್ಲಿ ರೆಡಿಮೇಡ್ ಅಡ್ಗೆ ಮಾಡಿ ತಗೊಂಡೋಗ್ತಾರಲ್ಲ ಅಕ್ಕ, ಅಲ್ಲಿ ಪಾತ್ರೆ ತೊಳೆಯೋದು, ಕ್ಲೀನ್ ಮಾಡೋ ಕೆಲ್ಸಕ್ಕೆ ಕ್ಲೀನರ್ಗೆ ಹೋಗ್ತೀನಿ ಅಕ್ಕ. ನಾನಲ್ಲಿ ಟೇಬಲ್ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಬರ್ತಾ ಇದ್ರೆ, ಮೇಡಮ್ ಒಂದ್ ಸೆಲ್ಫಿ ಕೊಡ್ತೀರಾ ಅಂತ ನನ್ನ ಕೆಲಸ ಮುಗಿಸಿ ಬರೋ ತನಕ ಇದ್ದು ವೇಟ್ ಮಾಡಿ ಸೆಲ್ಫಿ ತಗೋತಾರೆ ಅಕ್ಕ. ನಿಮ್ ಜೊತೆ ಒಂದು ಸೆಲ್ಫಿ ತಗೋಬೋದಾ ನಾನು? ನಿಮ್ಮ ಹತ್ರ ನಾವು ತಗೋಬೇಕು ಸರ್. ಐ ಸೀರಿಯಸ್ಲಿ, ಯಾಕಂದ್ರೆ ಆ ಹುಡುಗಿ ಮಾತು ಕೇಳಿದ್ಮೇಲೆ ಐ ರಿಯಲಿ ವಾಂಟ್ ಟು ಟೇಕ್ ಅ ಸೆಲ್ಫಿ ವಿತ್ ಹರ್. ನಾನು ಕಮ್ ನೋ ಲಾಟ್ ಟೇಕ್ ಅ ಪಿಕ್ಚರ್ ವಿತ್ ಹರ್. ಕಮ್. ಇವತ್ತು ಈ ಆಕ್ಟ್, ಫಸ್ಟ್ ಆಫ್ ಆಲ್ ಈ ಆಕ್ಟ್ಗೆ ಬಂದ್ರೆ ಇದೊಂದು ಅಮೇಸಿಂಗ್ ಸ್ಕ್ರಿಪ್ಟ್, ಇದು ಫ್ಯಾಂಟಾಸ್ಟಿಕ್ ಫ್ಯಾಬುಲಸ್ ಸ್ಕ್ರಿಪ್ಟ್ ಇದು. ಇವತ್ತು ಈ ಒಂದು ನಮ್ಮ ಈ ವೇದಿಕೆಗೆ ಕಂಟೆಸ್ಟೆಂಟ್ ಆಗಿ, ಶೂಟಿಂಗ್ ಸ್ಟಾರ್ ಆಗಿ ಒಬ್ರು ಬಂದ್ರು. ಅವ್ರು ಇವತ್ತು ರೈಸಿಂಗ್ ಸ್ಟಾರ್ ಆಗಿ ಬೆಳೀತಿದ್ದಾರೆ. ಅವರೇ ನವಾಜ್. ಹಾಗಾಗಿ ಅವನಿಗೆ ನಾನು ನಿಂತ್ಕೊಂಡು ವಿಶ್ ಮಾಡಕ್ ಇಷ್ಟಪಡ್ತೀನಿ. ಎಲ್ಲರೂ ತುಂಬಾ ಚೆನ್ನಾಗಿ ಅಭಿನಯಿಸಿದ್ರೆ. ಫಂಟಾಬ್ಲೆಸ್ ಫಿಲಾಸಾಫಿಕಲ್ ಕಾಮಿಡಿ ಆಕ್ಟ್ಗೆ ನನ್ನ ಕಡೆಯಿಂದ ಗೆರ್ಲು ಪರ್ಫಾರ್ಮೆನ್ಸ್.
ಶ್ವೇತಾ ಮ್ಯಾಮ್. ರವಿ ಅವರೇ, ನಿಮ್ ಬಗ್ಗೆ ಕೂಡ ಕೇಳಿ ತುಂಬಾ ಖುಷಿ ಆಯ್ತು. ನಿಮಗ್ ಖುಷಿ ಆಯ್ತಾ ಸರ್ ನಮ್ಮ ವೇದಿಕೆಗೆ ಬಂದಿದ್ದು? ನಮ್ಮ ತಾಯಿಗೆ 12 ಜನ ಮಕ್ಕಳು. ಹಾ. ನಮ್ಮ ದೊಡ್ಡಪ್ಪ ತೀರೋಗ್ಬಿಟ್ರು, ಅಂದರೆ ಚಿಕ್ಕ ವಯಸ್ಸಲ್ಲೇ ತೀರೋಗ್ಬಿಟ್ರು. ನಮ್ಮ ದೊಡ್ಡಮ್ಮನಿಗೆ ಮಕ್ಕಳು ಇರಲಿಲ್ಲ. ನಾವು ನಮ್ಮ ತಾಯಿಗೆ 3 ಜನ ಗಂಡು ಮಕ್ಕಳು. ಸೊ ಒಂದು ಮಗುನ ಕರ್ಕೊಂಡೋಗಿ ಸಾಕಿದ್ರು ನನ್ನನ್ನು. ಒಂದು SSLC ವರೆಗೂ ಓದಿಸಿದ್ರು. ಆಮೇಲೆ ಅಜ್ಜಿ, ನಾನು ದೊಡ್ಡಮ್ಮ ಒಂದೇ ಮನೆಯಲ್ಲಿದ್ವಿ. ಅಜ್ಜಿ ತೀರ್ಕೊಂಡಾದ್ಮೇಲೆ ಇವ್ರಿಗೂ ಹುಷಾರಿರಲಿಲ್ಲ. ಬೆಂಗಳೂರಿಗೆ ಕರ್ಕೊಂಡು ಬಂದೆ. ಬೆಂಗಳೂರಲ್ಲಿ ಏನಾದ್ರೂ ಒಂದು ಕೆಲಸ ಮಾಡೋಣ ಅಂತ ಬಂದೆ. ಅವಾಗ ಅಲ್ಲಿ ತುಂಬಾ ಕಷ್ಟ ಆಗ್ತಿತ್ತು. ಅಲ್ಲಿ ಆಗ್ತಿರ್ಲಿಲ್ಲ, ಏನು ಕೆಲಸ ಸಿಗ್ತಿರ್ಲಿಲ್ಲ. ಇವತ್ತೊಂದು ದಿನ ಕೆಲಸ ಇದ್ರೆ ಇನ್ನೊಂದು ದಿನ ಕೆಲಸ ಇರ್ತಿರ್ಲಿಲ್ಲ. ಯಾವ್ದಾದ್ರು ಕೆಲಸಕ್ಕೆ ಸೇರ್ಕೊಳ್ಳೋಣ ಅಂತ ಬೆಂಗಳೂರು ಬಂದೆ. ಆಟೋ ಓಡಿಸ್ದೆ, ಕ್ಯಾಬ್ ಓಡಿಸ್ದೆ. ಆಮೇಲೆ ಡ್ರೈವಿಂಗ್ ಚೆನ್ನಾಗಿರೋದ್ರಿಂದ BMTC ಸಂಸ್ಥೆ ನನಗೆ ಕೆಲಸ ಕೊಡ್ತು. ಸೊ ಇವತ್ತು BMTC ಸಂಸ್ಥೆ ನನಗೆ ಅನ್ನ ಕೊಟ್ಟಿದೆ. ಸೊ ಇವತ್ತು ನಾನು ಆ ಕೆಲಸ ಬಿಟ್ಬಿಟ್ರು ನಾನು ಬದುಕ್ಬೋದು. ಆದರೆ ನನಗೆ ಬೆಂಗಳೂರು ಬಂದಾಗ ನನಗೆ ಅನ್ನ ಕೊಟ್ಟಿದ್ದು ದೇವರು ಅಂದ್ಬಿಟ್ಟು ಇದುವರೆಗೂ ಕೆಲಸ ಬಿಟ್ಟಿಲ್ಲ. ಈ ಜಿ ಕನ್ನಡ ನನ್ನ ಕನಸು. ಇವತ್ತು ಈ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡ್ತಿದ್ದೀನಿ ಅಂತಂದರೆ ನಿಜವೂ ಇದೆಲ್ಲ ಕನಸು ಅನ್ನಿಸ್ತಿದೆ. ಥ್ಯಾಂಕ್ ಯು ಸೋ ಮಚ್. ನಿಜವೂ ಇವತ್ತು TV-ನಲ್ಲಿ ಇವತ್ತು ನನ್ನ ಸಂಬಂಧಿಕರುಗಳು, ನಮ್ಗಾಗದೇ ಇರೋರು ಎಷ್ಟು ಜನ ಏನೇನೆಲ್ಲ ಅಂದ್ಕೊಂಡಿದ್ದಾರೋ, ತುಂಬಾ ಆಡ್ಕೋತಾ ಇದ್ರು. ಅದೆಲ್ಲ ನಿಜವೂ ತುಂಬಾ ನೋವು ಪಟ್ಟಿದ್ದೀನಿ. ಸೊ ಇವತ್ತು TV-ನಲ್ಲಿ ನೋಡ್ಬಿಡ್ತಾರೆ, ನನಗೆ ಖುಷಿ ಆಗ್ತೈತೆ. ನಿಜವೂ ಮಾತಾಡಕ್ಕೆ ಬರ್ತಾಯಿಲ್ಲ. ನಿಜವೂ ತುಂಬಾ ಖುಷಿ ಆಗ್ತೈತೆ. ಆಟ್ಸಪ್ಪು ಜಿ ಕನ್ನಡ. ರವಿ ಸರ್, ನೀವು ನೊಂದ್ಕೊಂಬೇಡಿ. ಹಿರಿಯರು ಒಂದು ಮಾತು ಹೇಳಿದ್ದಾರೆ ಗೊತ್ತಾ, ನಿಂದಿಸುವವರಿರಬೇಕಯ್ಯ ಮುಂದೆ ಹೋಗಲು. ಅವ್ರು ಎಷ್ಟು ನಿಂದಿಸ್ತಾರೋ ನೀವು ಜೀವನದಲ್ಲಿ ಅಷ್ಟು ಮುಂದೆ ಹೋಗ್ತೀರಾ. ಅಂದರೆ ಸಂಬಂಧಿಕರು ಜಾಸ್ತಿ ಅಲ್ಲ ಮೇಡಮ್. 12 ಜನ ಮಕ್ಕಳು ಅಂತ ನಮ್ಮ ತಾಯಿಗೆ ಅಂತಂದರೆ ಸಂಬಂಧಿಕರು ಜಾಸ್ತಿ. ಸೊ ಅವಾಗೆಲ್ಲ ನನಗೆ ಮೊಬೈಲ್ ಇರಲಿಲ್ಲ, ಕ್ಯಾಮ್ರಾ ಕ್ಲಾರಿಟಿ ಇರಲಿಲ್ಲ. ಆಮೇಲೆ ಯಾರು ನನಗೆ ಸಪೋರ್ಟ್ ಬರ್ತಿರ್ಲಿಲ್ಲ. ಮೊಬೈಲ್ ಇಟ್ಕೊಂತಂದ್ರೂ ಹೋಗೋ ಯಾವನು ಅಂತಂದ್ರೆ ಮಳೆಗಳು ತೊಗೊಂಡು ಹೋಗ್ಬಿಡ್ತಾ ಇದ್ದೆ. ತೆಂಗಿನ ಮರಕ್ಕೆ ಮಳೆ ಹೊಡ್ಬಿಟ್ಟು ಮೊಬೈಲ್ ಇಟ್ಬಿಟ್ಟು ವಿಡಿಯೋಸ್ ಮಾಡ್ತಾ ಇದ್ದೆ. ರವಿ ಅವರೇ, ರಾತ್ರಿ ಹೊತ್ತು ನೀವು ಬಸ್ ಓಡಿಸ್ಬೇಕಾರೆ ಕುಡುಕರೆಲ್ಲ ತುಂಬಾ ನಿಮ್ಗೆ ತುಂಬಾ ಕಾಟ ಕೊಡ್ತಾರಂತೆ. ಡ್ರೈವರ್ ಮಾಡುವಾಗ ಕಾಟ ಇಲ್ಲ, ಕಂಡಕ್ಟರ್ ಕೆಲಸ ಮಾಡ್ತೀನಿ ಅಣ್ಣ. 2 in 1 ನಾನು. ಯಾವ ಸಾಲ್ಟೇಜ್ ಇರ್ತದೆ ಅದನ್ನ ಕೊಡ್ತಾರೆ. ಅವರೇ ಜಾಸ್ತಿ ಫಾಲೋವರ್ಸ್ ಅಂತ ನಿಮ್ಗೆ? ಹ್ಞೂ ಅಣ್ಣ. ನೈಟ್ ಮಾಡ್ಬೇಕಾದ್ರೆ ಅವಾಗ ಕುಡ್ಕೊಂಡು ತಪ್ಕೊಂಡು ಮುತ್ತೆಲ್ಲ ಕೊಡಕ್ ಬರ್ತಾರೆ ಅಣ್ಣ. ಇಸ್ಕೊಂಡಿದ್ದೀರಾ ನೀವು? ಇಲ್ಲ ಅಣ್ಣ, ಆದಷ್ಟು ಇಸ್ಕೊತೀನಿ. ಇಲ್ಲ ಬೇಜಾರು ಮಾಡ್ಕೊತಾರಲ್ಲ. ಆದಷ್ಟು ತಗೊಳ್ತಾರೆ. ಎನಿವೇಸ್ ನೋಡಿ, ಯಾರು ನಿಮ್ಮನ್ನ ತೆಗಳ್ತಾ ಇದ್ರು, ಇವತ್ತು ಜಿ ಕನ್ನಡ ವೇದಿಕೆ ಮೇಲೆ ಬಂದು ನಿಂತ್ಕೊಂಡ್ಮೇಲೆ ಅವರೇ ನಿಮ್ಮನ್ನ ಹೊಗಳೋ ಹಾಗೆ ಆಗಿದೆ ಅಲ್ವಾ ರವಿ ಅವರೇ? ಕಂಗ್ರ್ಯಾಚುಲೇಷನ್ಸ್. ಪ್ರತಿ ಸಲ ನನ್ಗೆ ಸ್ಕಿಟ್ ಇಷ್ಟ ಆಯ್ತು ಅಂತಂದ್ರೆ ಚೇರ್ ಮೇಲೆ ನಿಂತ್ಕೊಳ್ತೀನಿ. ಆದ್ರೆ ಈ ತಂಡ ಏನಿದೆ, ಇವರು ಇಡೀ ಜನತೆಯ ಮನ್ಸನ್ನ ಗೆಲ್ತಾ ಬರ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಇವತ್ತಿನ ಸಂಚಿಕೆಯಲ್ಲಿ ಸ್ಟೇಜ್ ಮೇಲೆ ಅಂದ್ರೆ ನಮ್ಮ ಚೇರ್ ಮೇಲೆ ನಿಂತ್ಕೊಳ್ಳಲ್ಲ, ಜನಗಳ ಹತ್ರ ಹೋಗಿ ಅವ್ರ ಜೊತೆ ನಿಂತ್ಕೊಂಡು ನಿಮ್ಗೆ ಹಾಡನ್ನ ಕೊಡ್ತೀನಿ. ನಾನು ಬಂದೆ ಇರುಚೋತು ನೋಡಿ, ನಿಮಗೋಸ್ಕರ ನಮ್ಮ ಶ್ವೇತು ಬಂದಿದ್ದಾರೆ. ಹುಷಾರು.